ನಮಸ್ಕಾರ ಸ್ನೇಹಿತರೆ. ಇವತ್ತು ನಡೆದಂತಹ ಅಂದರೆ ಜನವರಿ 19, 2025 ನಡೆದಂತಹ KPSC ಅವರು ನಡೆಸಿಕೊಟ್ಟಂತಹ ಗ್ರೂಪ್ ಬಿ ಹುದ್ದೆಗಳ GK ಕ್ವೆಶ್ಚನ್ ಪೇಪರ್ನ ಕೀ ಆನ್ಸರ್ನ ಇವತ್ತು ನೋಡೋಣ. ಮೊದಲನೇದಾಗಿ, ಭಾರತ ಸಂವಿಧಾನದ ಅಡಿಯಲ್ಲಿ ಕೆಳಗಿನ ಯಾವ ಹುದ್ದೆಯನ್ನು ಕೊಡಮಾಡಲಾಗಿಲ್ಲ ಅಂತ ಹೇಳಿದರೆ, ಇದಕ್ಕೆ ಆಪ್ಷನ್ ನೋಡ್ತಾ ಹೋದರೆ ರಾಜ್ಯಸಭೆಯ ಸಭಾಪತಿ, ಲೋಕಸಭೆಯ ಉಪಾಧ್ಯಕ್ಷ, ವಿಧಾನಸಭೆಯ ಉಪಾಧ್ಯಕ್ಷ ಹಾಗೂ ಉಪ ಪ್ರಧಾನಮಂತ್ರಿ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಉಪಪ್ರಧಾನಮಂತ್ರಿ ಹುದ್ದೆಯನ್ನು ಸಂವಿಧಾನದ ಅಡಿಯಲ್ಲಿ ಕೊಡಲಾಗಿಲ್ಲ. ಎರಡನೇದಾಗಿ, ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಒಂದನ್ನು ನೋಡೋದಾದರೆ, ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಇದು ಸರಿಯಾದಂಥ ಹೇಳಿಕೆಯಾಗಿದೆ. ಹಾಗೂ ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಭಾಗ 4 ಮತ್ತು ಭಾಗ 3 ರಲ್ಲಿ ಇದೆ ಅಂತ ಹೇಳಲಾಗಿದೆ. ಭಾಗ 4 ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುವಂಥದ್ದು, ಹಾಗೆ ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುವಂಥದ್ದು. ಇವೆರಡರಲ್ಲಿ ಕೂಡ ಘನತೆ ಎನ್ನುವಂತಹ ಪದ ಇಲ್ಲಿ ಕೂಡ ಕಂಡುಬರಲ್ಲ. ಹಾಗಾಗಿ ಹೇಳಿಕೆ 2 ತಪ್ಪಾಗಿದೆ. ಇನ್ನು ಹೇಳಿಕೆ 3 ನೋಡೋದಾದರೆ, ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾಗ 4A ರಲ್ಲಿ ಇದೆ. ಇದು ಕೂಡ ಸರಿಯಾದಂತಹ ಹೇಳಿಕೆಯಾಗಿರುವುದರಿಂದ, ಯಾಕಂದರೆ ಭಾಗ 4A ಏನಂತಂದ್ರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳುವಂಥದ್ದು. ಮೂಲಭೂತ ಕರ್ತವ್ಯಗಳಲ್ಲಿ ಡಿಗ್ನಿಟಿ ಎನ್ನುವ ಪದ ಬಳಕೆಯಾಗಿರುವುದರಿಂದ ಹೇಳಿಕೆ ಸಿ ಕೂಡ ಸರಿಯಾಗಿರುವಂಥದ್ದು. ಇಲ್ಲಿ ಎ ಮತ್ತು ಸಿ ಸರಿಯಾಗಿವೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಮೂರನೇದಾಗಿ, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯನ್ನು ಎಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಿತು? ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಿತು. ಇದು ಸರಿಯಾದ ಹೇಳಿಕೆಯಾಗಿದೆ. ಅದೇ ರೀತಿ, ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ, ಆದರೆ ತನ್ನ ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಂಡಿತು. ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ ಅಂತಾಗಿದೆ. ಪ್ರಥಮ ಅಧಿವೇಶನದಲ್ಲಿ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡಿರುತ್ತದೆ. ಹಾಗಾಗಿ ಆಪ್ಷನ್ ಬಿ, ಅದೇ ರೀತಿ ಬಿ ಹೇಳಿಕೆಯು ತಪ್ಪಾಗಿದೆ. ಇನ್ನು ಸಿ ನೋಡೋದಾದರೆ, ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲು, ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಳ್ಳಲು ಮತ್ತು ಸಂವಿಧಾನವನ್ನು ರಚಿಸಲು ಸಮಿತಿಗಳನ್ನು ರಚಿಸುವ ನಿರ್ಧಾರವನ್ನು ಕೈಗೊಂಡಿತು. ಇದು ಕೂಡ ತಪ್ಪಾದಂಥ ಹೇಳಿಕೆಯಾಗಿದೆ. ಹಾಗಾಗಿ ಯಾವ ಸರಿ, ಮೇಲ್ಕಂಡ ಹೇಳಿಕೆ ಯಾವ ಸರಿ ಅಂತ ಹೇಳಿದರೆ ಆಪ್ಷನ್ 2 ಎ ಮಾತ್ರ ಸರಿಯಾಗಿದೆ. ನಾಲ್ಕನೇದಾಗಿ, ನಮ್ಮ ಸಂವಿಧಾನದ 14ನೇ ಅನುಚ್ಛೇದವು ಏನು ಹೇಳ್ತಂದ್ರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವರ್ಗೀಕರಣ ಮಾಡಲು ಅನುಮತಿಸುತ್ತದೆ, ಆದರೆ ಶಾಸನದ ವರ್ಗೀಕರಣ ಮಾಡಲು ಅನುಮತಿಸುವುದಿಲ್ಲ. ಐದನೇದಾಗಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಮ್ಮ ಮೀಸಲಾತಿಯ ಅನುಕೂಲಗಳನ್ನು ಪಡೆಯಬಹುದಾದ ಅಂತ ಕ್ವಶನ್ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಮೂಲದ ರಾಜ್ಯ ಅಂದರೆ ಒರಿಜಿನ್ ಆಫ್ ದಿ ಸ್ಟೇಟ್ ಇದ್ದವರು ತಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಕ್ಲೈಮ್ ಮಾಡ್ಕೋಬಹುದು. ಅದೇ ರೀತಿ ಆರನೇದಾಗಿ, ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಯೊಂದಿಗೆ ಈ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳು ತಿದ್ದುಪಡಿಯಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಏಳನೇದಾಗಿ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ರನ್ನು ನಾಮನಿರ್ದೇಶನ ಮಾಡಬಹುದು. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ರನ್ನು ಮತ್ತು ತೃತೀಯ ಲಿಂಗಿಗಳನ್ನು ನಾಮನಿರ್ದೇಶನ ಮಾಡಬಹುದು. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ರನ್ನು ನಾಮನಿರ್ದೇಶನ ಮಾಡುವಂತಿಲ್ಲ. ನಾಲ್ಕನೇದು, ಮೇಲಿನ ಯಾವುದೂ ಅಲ್ಲ. ಸ್ನೇಹಿತರೆ, ಇತ್ತೀಚೆಗೆ ಒಂದು 104ನೇ ತಿದ್ದುಪಡಿ ಆಯಿತು. ಆ ತಿದ್ದುಪಡಿಯಲ್ಲಿ ಶಾಸನ ಸಭೆಗಳಿಗೆ ಆಂಗ್ಲೋ ಇಂಡಿಯನ್ ನಾಮಕರಣವನ್ನು ರದ್ದುಪಡಿಸಲಾಗಿದೆ. ಹಾಗಾಗಿ ಇದಕ್ಕೆ ಮೇ ಬಿ ಸರಿಯಾದ ಉತ್ತರ ಆಪ್ಷನ್ 3 ಆಗಬಹುದು. ಲೋಕಸಭೆಗೆ ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನ ಮಾಡುವಂತಿಲ್ಲ ಆಗಬಹುದು. ನೋಡೋಣ. ಎಂಟನೇದಾಗಿ, ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಒದಗಿಸುತ್ತದೆ ಅಂದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನಃಸ್ಥಾಪನೆ ಅಧಿಕಾರವನ್ನು ಒದಗಿಸುತ್ತದೆ. ಒಂಬತ್ತನೇದಾಗಿ, ಭಾರತದ ಸಾದಿರುವಾರು ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಭಾರತದ ರಾಷ್ಟ್ರಪತಿಯವರು. ಭಾರತದ ಸಾದಿರುವಾರು ನಿಧಿಯು ಇದು ಭಾರತದ ರಾಷ್ಟ್ರಪತಿಯವರ ಅಡಿಯಲ್ಲಿ ಬರುವಂಥದ್ದು. ಇನ್ನು ಆರ್ಟಿಕಲ್ 18ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿದರೆ, ಭಾರತ ರತ್ನ ಅಥವಾ ಪದ್ಮ ವಿಭೂಷಣದಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸುವವರು ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕು. ಇದು ತಪ್ಪಾದಂತಹ ಹೇಳಿಕೆ. ಇನ್ನು ಬಿರುದಾಗಿ ಉಪಯೋಗಿಸಬಹುದು, ಆದರೂ ರಾಜ್ಯವು ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿಗಳನ್ನು ನೀಡಲು ನಿರ್ಬಂಧವಿಲ್ಲ. ಇದು ಸರಿಯಾದಂತಹ ಹೇಳಿಕೆಯಾಗಿದೆ. ಭಾರತದ ಯಾವುದೇ ನಾಗರಿಕ ವಿದೇಶ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ. ಇದು ಕೂಡ ಸರಿಯಾದಂತಹ ಹೇಳಿಕೆಯಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಸಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 11ನೇದಾಗಿ, ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನವನ್ನು ಆಯ್ಕೆ ಮಾಡಿ ಅಂತಿದೆ. ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1
ಆಪ್ಷನ್ 1 ನಿರ್ಣಯ 1 ಮಾತ್ರ ಅನುಸರಿಸುತ್ತದೆ. ಇನ್ನು 12ನೇ ಕ್ವಶನ್, ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 3 ಕಿಲೋಮೀಟರ್ ನಡೆದು ಮತ್ತೆ ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಅಂದರೆ ಈಶಾನ್ಯ ದಿಕ್ಕಿನಿಗೆ ಇರುತ್ತಾನೆ. ಆಪ್ಷನ್ 1 ಇದರ ಆನ್ಸರ್. ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂತಹ ರೀತಿಯಲ್ಲಿ ಒಂದು ಸಾಲಿನಲ್ಲಿ 4 ಹುಡುಗರು ಮತ್ತು 2 ಹೆಣ್ಣು ಮಕ್ಕಳನ್ನು ಕೂರಿಸಬೇಕಾಗಿದೆ. ಎಷ್ಟು ವಿಧದ ಬಗೆಗಳಲ್ಲಿ ಅವರನ್ನು ಕೂರಿಸಬಹುದಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 240. ಒಂದು ಟ್ರಾಫಿಕ್ ಲೈಟ್ ಒಂದು ಚಕ್ರವನ್ನು ಪೂರ್ಣಗೊಳಿಸಲು 60 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಪ್ರತಿಯೊಂದು ಚಕ್ರದಲ್ಲಿ ಹಸಿರು ಬೆಳಕು 25 ಸೆಕೆಂಡ್ಗಳ ಕಾಲ, 5 ಸೆಕೆಂಡ್ಗಳ ಕಾಲ ಹಳದಿ ಮತ್ತು 30 ಸೆಕೆಂಡ್ಗಳ ಕಾಲ ಕೆಂಪು ಬೆಳಕಿರುತ್ತದೆ. ಯಾದೃಚ್ಛಿಕವಾಗಿ ತೆಗೆದುಕೊಂಡ ಸಮಯದಲ್ಲಿ ಬೆಳಕು ಹಸಿರು ಬಣ್ಣ ಆಗದಿರುವಿಕೆಯ ಸಂಭವನೀಯತೆಯು ಏನಾಗಿರುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 7/12. ಇನ್ನು 15ನೇದಾಗಿ ನೀಡಿರುವ ಹೇಳಿಕೆಗಳನ್ನು ಸೂಕ್ತವಾದ ತೀರ್ಮಾನವನ್ನು ಆಯ್ಕೆ ಮಾಡಿರುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ ಆಗುತ್ತದೆ. ಇನ್ನು 16ನೇದಾಗಿ ABCD ಮತ್ತು ಈ 5 ವಿದ್ಯಾರ್ಥಿಗಳು C ಎಗಿಂತ ಎತ್ತರವಾಗಿದ್ದಾನೆ, ಆದರೆ D ಗಿಂತ ಕುಳ್ಳನಾಗಿದ್ದಾನೆ. A B ಗಿಂತ ಎತ್ತರ, E ಯು B ನಷ್ಟೇ ಎತ್ತರದಷ್ಟೇ ಇದ್ದಾನೆ. ಅದರಲ್ಲಿ ಯಾರು ಅತ್ಯಂತ ಎತ್ತರ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 D. ಇನ್ನು 17ನೇದಾಗಿ ಒಟ್ಟು 7 ಹುಡುಗರು ಮತ್ತು 3 ಹುಡುಗಿಯರ ಪೈಕಿ 3 ಹುಡುಗರು ಮತ್ತು 2 ಹುಡುಗಿಯರ ಗುಂಪನ್ನು ಎಷ್ಟು ವಿಧಗಳಲ್ಲಿ ಮಾಡಬಹುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 105. ಇನ್ನು 18ನೇದಾಗಿ ಈ ಚಿತ್ರದಲ್ಲಿ ಎಷ್ಟು ತ್ರಿಕೋನಗಳಿವೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 18. 19ನೇದಾಗಿ ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ 20 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಇದೆ. ಉದ್ದವನ್ನು 10% ಹೆಚ್ಚಿಸಿ ಮತ್ತು ಅಗಲವನ್ನು 20% ಹೆಚ್ಚಿಸಿದರೆ ಆಗ ಆಯತದ ಹೊಸ ಕ್ಷೇತ್ರಫಲ ಎಷ್ಟಿರುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 3 264 cm² ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇನ್ನು 20ನೇದಾಗಿ ಒಂದು ಪರೀಕ್ಷೆಯಲ್ಲಿ 52% ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಪಾಸಾಗಿದ್ದಾರೆ, 42% ವಿದ್ಯಾರ್ಥಿಗಳು ಗಣಿತದಲ್ಲಿ ಪಾಸಾಗಿದ್ದಾರೆ ಹಾಗೂ 17% 2 ವಿಷಯಗಳಲ್ಲಿ ಪಾಸಾಗಿದ್ದಾರೆ. 2 ವಿಷಯಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 23%. 21ನೇದಾಗಿ ಒಬ್ಬ ವಿದ್ಯಾರ್ಥಿ 6 ವಿಷಯಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾನೆ. ಪ್ರತಿ ಪೇಪರ್ನ ಗರಿಷ್ಠ ಅಂಕಗಳು ಸಮಾನವಾಗಿವೆ. ಈ ಪೇಪರ್ಗಳಲ್ಲಿ ಅವನ ಅಂಕಗಳು ಈ ಅನುಪಾತದಲ್ಲಿವೆ: 5:6:7:8:8:9:10. ಒಟ್ಟಾರೆ ಅವನು ಗಳಿಸಿದ ಅಂಕಗಳನ್ನು 60%. ಎಷ್ಟು ಪೇಪರ್ಗಳಲ್ಲಿ ವಿದ್ಯಾರ್ಥಿ ಗರಿಷ್ಠ ಅಂಕದ 60%ಕ್ಕಿಂತ ಕಡಿಮೆ ಪಡೆದಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 5. 22ನೇದಾಗಿ ಒಬ್ಬ ಅಂಗಡಿಯಾತ ಒಂದು ಸೈಕಲನ್ನು 1680 ರೂಗಳಿಗೆ ಮಾರಿದ ಮೇಲೆ 16% ನಷ್ಟವನ್ನು ಅನುಭವಿಸುತ್ತಾನೆ. ಅದೇ ರೀತಿ 8% ಡಿಸ್ಕೌಂಟ್ ಕೊಟ್ಟು 15% ಲಾಭ ಪಡೆಯಬೇಕಾದಲ್ಲಿ ಅದರ ಮಾರುಕಟ್ಟೆ ಬೆಲೆ ಎಷ್ಟಿರಬೇಕಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 2500. 23ನೇದಾಗಿ ಒಬ್ಬ ಶಿಕ್ಷಕ ಮತ್ತು 3 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷಗಳು. 3 ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರಾಗಿದ್ದಲ್ಲಿ ಹಾಗೂ ಶಿಕ್ಷಕ ಮತ್ತು ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ನಂತರ 20 ವರ್ಷಗಳಾಗಿದ್ದಲ್ಲಿ ಆ ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 45 ವರ್ಷಗಳು. 24ನೇದಾಗಿ ನಿಮ್ಮ ಬಳಿ 7.5 ಅಡಿ ಹಾಗೂ 3.25 ಅಡಿ ಉದ್ದದ 2 ಕೋಲುಗಳಿವೆ. ಇವುಗಳಿಂದ ನೀವು ಅಳೆಯಬಹುದಾದ ಕನಿಷ್ಠ ಉದ್ದ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 0.25 ಅಡಿ. 25ನೇದಾಗಿ ಸಾಮಾನ್ಯವಾಗಿ ಮೊದಲ ಪುಟ ಸಂಖ್ಯೆ 1ರಿಂದ ಪುಟ ಸಂಖ್ಯೆ ಹೊಂದಿರುವ ಪುಸ್ತಕವೊಂದರಿಂದ ಒಂದು ಪುಸ್ತಕವನ್ನು ಹರಿಯಲಾಗಿದೆ. ಸಾಮಾನ್ಯವಾಗಿ ಮೊದಲ ಪುಟದ ಸಂಖ್ಯೆ 1ರಿಂದ ಪುಟ ಸಂಖ್ಯೆ ಹೊಂದಿರುವ ಪುಸ್ತಕವೊಂದರಿಂದ ಒಂದು ಪುಟವನ್ನು ಹರಿಯಲಾಗಿದೆ. ಉಳಿದ ಪುಟಗಳ ಸಂಖ್ಯೆಯು ಒಟ್ಟು 195 ಆಗಿದೆ. ಹರಿದ ಪುಟ ಈ ಕೆಳಗಿನ ಯಾವ ಸಂಖ್ಯೆಗಳನ್ನು ಹೊಂದಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 7 8. 26ನೇದಾಗಿ 2020ರಲ್ಲಿ ಗಣರಾಜ್ಯೋತ್ಸವ ಭಾನುವಾರದಂದು ಆಚರಿಸಲಾಗುತ್ತದೆ.
ಮತ್ತೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾನುವಾರದಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 2025. ಷೇರಿನ ಮೌಲ್ಯವು ಸತತ 2 ದಿನಗಳವರೆಗೆ ಪ್ರತಿದಿನ 10% ಹೆಚ್ಚಾಗುತ್ತದೆ ಮತ್ತು ಮುಂದಿನ ಸತತ 2 ದಿನಗಳವರೆಗೆ ಪ್ರತಿದಿನ 10% ಕುಸಿಯುತ್ತದೆ. ನಂತರ 4 ದಿನಗಳ ಅಂತ್ಯದ ವೇಳೆಗೆ ಷೇರು ಮೌಲ್ಯದ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನಷ್ಟ 1.99%. 28ನೇದಾಗಿ ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಸರೋವರದಲ್ಲಿ ಬೆಳಕಿನ ಛೇದಿಸುವಿಕೆ ವ್ಯಾಪ್ತಿಯನ್ನು ಮಾಪನ ಮಾಡಲು ಬಳಸುತ್ತಾರೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸೆಚಿ ಡಿಸ್ಕ್ ಅಂತ ಇದೆ. ಇದು ಆಪ್ಷನ್ 1. 29 ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಪಕ್ಷಿ ಎಂಬುದಾಗಿ ನಂಬಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಿಂಕ್ ಹೆಡೆಡ್ ಬಾತುಕೋಳಿ. 30ನೇದಾಗಿ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ ಒಂದು ದೊಡ್ಡ ಪಕ್ಷಿಯಾಗಿದೆ. ಇದರ ಒಂದು ಅಪೂರ್ವ ಲಕ್ಷಣವೆಂದರೆ ಇದಕ್ಕೆ ಸರಿಯಾದ ಉತ್ತರ ಕಡಲ ತೀರದ ಸಮೀಪದಲ್ಲಿ ದೊಡ್ಡದಾದ ದಿನೆಯಂತಹ ಗೂಡು ಕಟ್ಟಿರುತ್ತದೆ. ಇದು ಇದರ ಒಂದು ಅಪೂರ್ವವಾದಂತಹ ಲಕ್ಷಣವಾಗಿದೆ. ಇನ್ನು 31 ಕೆಳಗಿನವರಲ್ಲಿ ಯಾವುದು ಆಕ್ರಮಣಶೀಲ ಪ್ರಭೇದವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಐಕೋರ್ನಿಯಾ ಕ್ರ್ಯಾಸಿಪ್ಸ್. ಆಪ್ಷನ್ 1 ಐಕೋರ್ನಿಯಾ ಕ್ರ್ಯಾಸಿಪ್ಸ್. 32ನೇದಾಗಿ ಕೆಳಗಿನ ಯಾವ ವ್ಯಕ್ತಿ ಪರಿಸರ ಕುರಿತಂತೆ ಭಾರತದ ಮೊದಲ ಸಿಟಿಜನ್ ರಿಪೋರ್ಟ್ನ ಚಾಲಕ ಶಕ್ತಿಯಾಗಿದ್ದರು? ಇದಕ್ಕೆ ಸರಿಯಾದ ಉತ್ತರ ಅನಿಲ್ ಅಗರ್ವಾಲ್. 33 ಕೆಳಗಿನ ಯಾವ ಹಾವು ಗೂಡು ಕಟ್ಟಲು ಮತ್ತು ತನ್ನ ಮರಿಯ ರಕ್ಷಣೆಗೆ ಪ್ರಸಿದ್ಧವಾಗಿದೆ ಅಂದ್ರೆ ಆಪ್ಷನ್ 1 ಕಾಳಿಂಗ ಸರ್ಪ. ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟ್ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದ ದೇವನಾಗರಿ ಅಂದ್ರೆ ಮೈಸೂರು ಪ್ರಜಾಪ್ರತಿನಿಧಿ. ಇದಕ್ಕೆ ಸಂಬಂಧಪಟ್ಟವರು ರಂಗಾಚಾರ್ಯರು. 35 ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟುಗಳ ಅಧಿನಿಯಮವನ್ನು ಬ್ರಿಟಿಷರು ಭಾರತದಲ್ಲಿ ಅಂಗೀಕರಿಸಿದರು ಅಂದ್ರೆ ಆಪ್ಷನ್ 4 1871. 1946 ಮೇ ತಿಂಗಳಲ್ಲಿ ಪ್ರಾಂತ್ಯಗಳು ಈ ಕೆಳಕಂಡಂತೆ 3 ಗುಂಪುಗಳು ಅಥವಾ ಭಾಗಗಳಾಗಿ ವರ್ಗೀಕರಣ ಮಾಡಲಾಗುವುದೆಂದು ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಿಸಿತು. ಅದರ ಪ್ರಕಾರ ಎ ಬಿ ಸಿ ಈ 3 ಗುಂಪುಗಳು ಸರಿಯಾಗಿ ಜೋಡಣೆಯಾಗಿವೆ. ಹಾಗೆ ಇದಕ್ಕೆ ಆಪ್ಷನ್ 4 ಎ ಬಿ ಸಿ ಎಲ್ಲವೂ ಸರಿಯಾಗಿವೆ. 37 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 ಅಧಿವೇಶನ ಅಧ್ಯಕ್ಷತೆಯಲ್ಲಿ ಎ.ಸಿ. ಮಜುಮ್ದಾರ್ ಅಧ್ಯಕ್ಷತೆ ವಹಿಸಿದ್ದರು. ಇದು ಸರಿಯಾದ ಹೇಳಿಕೆಯಾಗಿದೆ. ಇನ್ನು ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತಂದಿರುವುದು ಇದು ಕೂಡ ಸರಿಯಾದ ಹೇಳಿಕೆ. ಡಾಕ್ಟರ್ ಎಂ.ಎ. ಅನ್ಸಾರಿಯವರು ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತರುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಇದು ಕೂಡ ಸರಿಯಾದಂತಾಗಿದೆ. ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಎ ಬಿ ಮತ್ತು ಸಿ ಸರಿಯಾಗಿವೆ. 38ನೇದು ಮೊಘಲರ ಅವಸಾನದ ವಿವರಣೆ ಎಂಬುದಾಗಿ ಜಾಗೀರುದಾರಿ ಬಿಕ್ಕಟ್ಟು ಸ್ಥಿತಿಯ ಪ್ರಬಂಧವನ್ನು ಈ ಕೆಳಕಂಡ ಯಾರು ಪ್ರತಿಪಾದಿಸಿದ್ದಾರೆ ಎಂದು ಹೇಳಲಾಗಿದೆ? 38ನೇದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸತೀಶ್ ಚಂದ್ರ. 39 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. 40ನೇದಾಗಿ ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. 41ನೇದಾಗಿ ಸಭಾಪತಿಯವರನ್ನ ಈ ನಿರ್ಣಯಗಳ ಮೂಲಕ ತೆಗೆದುಹಾಕಬಹುದು. ಸಭಾಪತಿಯವರನ್ನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹಾಜರಿರುವ ಸದಸ್ಯರ 3/2 ಬಹುಮತದ ಮತ್ತು ಮತದಾನದ ಮೂಲಕ ಹೊರಡಿಸಿದ ಸದನದ ಗೊತ್ತುವಳಿಯ ಮೂಲಕ ಇವರನ್ನು ತೆಗೆದುಹಾಕಬಹುದು. 42ನೇದಾಗಿ ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ದಿವಾನ್-ಇ ಕೋಹಿ. 43ನೇದಾಗಿ ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ಕನ್ನೂರಿನಲ್ಲಿ ಹೊಯ್ಸಳ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕನ್ನೂರಿನಲ್ಲಿ ಹೊಯ್ಸಳ ರಾಜಧಾನಿ ನಿರ್ಮಿಸಿದವರು ಆಪ್ಷನ್ 4 ನರಸಿಂಹ 2 ಎರಡನೇ ನರಸಿಂಹ. 44ನೇದು ಗೊತ್ತಾಗಿಲ್ಲ. 45 ಮಾನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಎಂಬ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿವೆ? ಮಾನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಎಂಬ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿವೆ ಅಂದರೆ ಇದು ಗಂಗರಿಗೆ ಸಂಬಂಧಿಸಿದ್ದಾಗಿದೆ. ಆಪ್ಷನ್ 1.
ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾವಿಭಾಷವನ್ನು ಯಾರು ಸಂಯೋಜಿಸಿದ್ದಾರೆ ಅಂತ ಕೇಳಿದರೆ ಮಹಾವ್ಯಾಸ ಅನ್ನುವಂಥದ್ದು ಇದು ವಸುಮಿತ್ರನ ಕೃತಿಯಾಗಿದೆ. ಇನ್ನು 47 ಹೊಂದಿಸಿ ಬರೆದು ಕೇಳಿದ್ದಾರೆ. ಮಹಾಜನಪದ ರಾಜಧಾನಿ ಅಂಗದ ರಾಜಧಾನಿ ಚಂಪಾ. A2 ಆಪ್ಷನ್ 3 ಆಪ್ಷನ್ 4 is the right answer. A2 B3 C4 D1. 48ನೇದು ತಪ್ಪಾದ ಜೋಡಿಯನ್ನು ಗುರುತಿಸಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. 49 ಅನಿ ಬೆಸೆಂಟ್ ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಜಾರ್ಜ್ ಅರುಂದಲೆ. 50ನೇದಾಗಿ ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಯಾರಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಫ್ರಾನ್ಸಿಸ್ ಹಚಿನ್ಸ್.